ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನವರಾತ್ರಿಯ 9ನೇ ದಿನದಂದು ತಾಯಿ ದುರ್ಗೆಯನ್ನು ನಾವು ಸಿದ್ಧಿದಾತ್ರಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ. ಹಾಗೆ ಈ ದಿನದ ಬಣ್ಣ ಗುಲಾಬಿ ಬಣ್ಣ, ಅಂದರೆ ಪಿಂಕ್ ಕಲರ್. ನವರಾತ್ರಿ ಹಬ್ಬದ ಈ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ನವರಾತ್ರಿಯ 9ನೇ ದಿನದಂದು ಗುಲಾಬಿ ಬಣ್ಣವನ್ನು ಅವಳಿಗೆ ಅರ್ಪಿಸಲಾಗುತ್ತದೆ. ಗುಲಾಬಿ ಪ್ರೀತಿ, ಕರುಣೆ ಮತ್ತು ದೈವಿಕ ಸ್ತ್ರೀ ಶಕ್ತಿಯನ್ನು ಸಂಕೇತಿಸುವಂತಹ ಬಣ್ಣವಾಗಿದೆ. ಈ ದಿನದಂದು ನಾವು ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಸೌಮ್ಯ ಸ್ವಭಾವ, ಕಾಳಜಿ ಮತ್ತು ಪೋಷಣೆ ವೃದ್ಧಿಯಾಗುತ್ತದೆ. ಭಕ್ತರನ್ನು ದೇವತೆಯ ಮೃದು ಮತ್ತು ಪರೋಪಕಾರಿ ಸ್ವಭಾವವು ಆಕರ್ಷಿತವಾಗುತ್ತದೆ. ಸಿದ್ಧಿದಾತ್ರಿ ದೇವಿಯು ಎಲ್ಲ ಸಿದ್ಧಿಗಳ ಮೂಲ. ಆಕೆ ಎಲ್ಲ 8 ಅಷ್ಟಸಿದ್ಧಿಗಳನ್ನು ಹೊಂದಿದ್ದಾಳೆ. ದೇವಿಯ ಆರಾಧನೆಯು ಸಹಸ್ರಾರ ಚಕ್ರವನ್ನು ಪ್ರಚೋದಿಸುತ್ತದೆ. ಇದನ್ನು ಕಿರೀಟ ಚಕ್ರ ಎಂದು ಕರೆಯುತ್ತಾರೆ. ಹಿಂದೂ ಶಾಸನಗಳ ಪ್ರಕಾರ ಅವಳು ತನ್ನ ಭಕ್ತರಿಗೆ ಅದೃಷ್ಟವನ್ನು ಆಶೀರ್ವದಿಸುತ್ತಾಳೆ ಮತ್ತು ಅವರಿಗೆ ಮೋಕ್ಷವನ್ನು ಒದಗಿಸುತ್ತಾಳೆ. ಸಿದ್ಧಿದಾತ್ರಿ ದೇವಿಯು ತನ್ನ 2 ಕೈಗಳಲ್ಲಿ ಗದಾ ಮತ್ತು ಚಕ್ರವನ್ನು ಹೊಂದಿದ್ದಾಳೆ. ಇನ್ನೆರಡು ಕೈಗಳಲ್ಲಿ ಕಮಲ ಮತ್ತು ಶಂಕು ಹಿಡಿದಿದ್ದಾಳೆ. ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಥವಾ ಸೃಷ್ಟಿ, ಅಸ್ತಿತ್ವದ ಅಂತಿಮ ಮೂಲದ ಅರ್ಥವನ್ನು ಸಾಧಿಸುವ ಸಾಮರ್ಥ್ಯ. ಧಾತ್ರಿ ಎಂದರೆ ಕೊಡುವುದು. ತಾಯಿಯನ್ನು ಪೂಜೆ ಮಾಡಿದರೆ ನಿಜವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವ ಶಕ್ತಿ ಪ್ರಾಪ್ತಿಯಾಗುತ್ತದೆ. ತಾಯಿಯ ಆರಾಧನೆಯು ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಪುರಾಣ ಗ್ರಂಥಗಳ ಪ್ರಕಾರ ಜಗತ್ತಿನ 8 ಸಿದ್ಧಿಗಳೆಂದರೆ ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಖ್ಯಾಮ್ಯ, ಇನ್ವಿತ್ವ, ವಶಿತ್ವ. ನವದುರ್ಗೆಗಳಲ್ಲಿ ತಾಯಿ ಸಿದ್ಧಿದಾತ್ರಿಯು ಈ ಎಲ್ಲ ಅದ್ಭುತ ಅಂಶಗಳನ್ನು ಹೊಂದಿದ್ದಾಳೆ. ಪುರಾಣದ ಕಥೆಗಳ ಪ್ರಕಾರ ತಾಯಿ ಸಿದ್ಧಿದಾತ್ರಿಯಿಂದ ಆಶೀರ್ವಾದ ಪಡೆದ ಶಿವನು ಆಕೆಯಿಂದ 8 ಸಿದ್ಧಿಗಳನ್ನು ಪಡೆದ ಎಂದು ಹೇಳಲಾಗುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯ ವೇಳೆ ಶಿವನು ಪರಾಕಾಷ್ಠೆಯನ್ನು ಆರಾಧಿಸಿದನು. ಎಷ್ಟೇ ಆರಾಧಿಸಿದರೂ ಶಕ್ತಿ ದೇವತೆ ಪ್ರತ್ಯಕ್ಷಳಾಗಲಿಲ್ಲ. ನಂತರ ಆಕೆಯು ಶಿವನ ಎಡಭಾಗದ ಅರ್ಧದಲ್ಲಿ ಕಾಣಿಸಿಕೊಂಡಳು. ಅಂದಿನಿಂದ ಪರಶಿವನು ಅರ್ಧನಾರೀಶ್ವರ ಎಂಬ ಇನ್ನೊಂದು ಹೆಸರಿನಿಂದ ಗುರುತಿಸಿಕೊಂಡನು ಎಂದು ಹೇಳಲಾಗುತ್ತದೆ. ದುರ್ಗಾದೇವಿಯು ಈಶ್ವರನ ದೇಹವನ್ನು ಪ್ರವೇಶಿಸಿ ಅರ್ಧ ಭಾಗದಲ್ಲಿ ನೆಲೆ ನಿಂತರು ಎನ್ನಲಾಗಿದೆ. ತಾಯಿ ಸಿದ್ಧಿದಾತ್ರಿಯು ಕೆಂಪು ತಾವರೆ ಮೇಲೆ ವಿರಾಜಮಾನಳಾಗಿರುವಳು. ತಾಯಿ ಸಿದ್ಧಿದಾತ್ರಿಯ ಆಶೀರ್ವಾದದಿಂದ ಭಕ್ತರು ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಸಂತೋಷ ಶಾಂತಿಯನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾಗಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡುವರು. ಆಕೆ ಅಷ್ಟಮಹಾಸಿದ್ಧಿಯನ್ನು ನಿರ್ಮಿಸಿ ಅದನ್ನು ತ್ರಿಮೂರ್ತಿಗಳಿಗೆ ನೀಡುವರು. ಇಲ್ಲಿಂದ ಸಿದ್ಧಿದಾತ್ರಿಯ ಆರಾಧನೆ ನಡೆದುಕೊಂಡು ಬಂದಿದೆ. ಸಿದ್ಧಿದಾತ್ರಿಯು ಕೇತುವಿನ ಅಧಿಪತಿಯಾಗಿದ್ದಾಳೆ. ಆಕೆ ಜನರ ಮನಸ್ಸಿನ ಮೇಲೆ ಆಡಳಿತ ನಡೆಸುವವರು ಮತ್ತು ಅವರು ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆಯಲು ಆಕೆ ಪ್ರೇರೇಪಿಸುವಳು. ಸಿದ್ಧಿದಾತ್ರಿಗೆ ಸಂಪಿಗೆ ಹೂವು ಅಂದರೆ ಇಷ್ಟ. ಅಲ್ಲದೆ ತೆಂಗಿನಕಾಯಿ, ಹೂವು, ಹಣ್ಣು ಇಟ್ಟು ನೈವೇದ್ಯ, ಪಂಚಾಮೃತ ಅರ್ಪಿಸಿ ಮಂಗಳವನ್ನು ಪಡೆದುಕೊಳ್ಳಬಹುದು. ಶಾಂತಾಯ ನಮಃ, ಶುಕ್ಲಮಾಲ್ಯಂಬರಾಯ ನಮಃ, ಓಂ ಶ್ರೀಯೇ ನಮಃ, ಭಾಸ್ಕರೇ ನಮಃ, ಬಿಂಬನಿಲಯ ನಮಃ, ವರರೂಪಾಯ ನಮಃ, ಯಶಸ್ವಿನೇ ನಮಃ, ವಸುಂಧರಾಯ ನಮಃ, ದುರಾಂಗಾಯ ನಮಃ, ಮಾಲಿನ್ಯ ನಮಃ, ಓಂ ಹೇಮಮಾಲಿನ್ಯ ನಮಃ, ಧನಧಾನ್ಯಕರೇ ನಮಃ, ಸಿದ್ಧಯೇ ನಮಃ, ತ್ರೈಮ ಸೌಮ್ಯಾಯ ನಮಃ, ಓಂ ಶುಭಪ್ರದಾಯ ನಮಃ, ಓಂ ನಿರುಪದೇಶಮಘಟಾನಂದಾಯ ನಮಃ, ವರಲಕ್ಷ್ಮೀ ನಮಃ, ವಸುಪ್ರದಾಯ ನಮಃ, ಶುಭಾಯ ನಮಃ, ಓಂ ಹಿರಣ್ಯಪ್ರಾಕಾರಾಯ ನಮಃ, ಸಮುದ್ರತನಯಾಯ ನಮಃ, ಜಯಾಯ ನಮಃ, ಮಂಗಳಾಯ ನಮಃ, ಓಂ ವಿಷ್ಣು ಭಕ್ಷಸ್ಥಲಸ್ಥಿತಾಯ ನಮಃ, ವಿಷ್ಣುಪತ್ನೇ ನಮಃ, ಪ್ರಸನ್ನಾಕ್ಷಿ ನಮಃ, ನಾರಾಯಣ ಸಮಾಶ್ರಿತಾಯ ನಮಃ, ಓಂ ದಾರಿದ್ರ್ಯ ಧ್ವಂಸಿನೇ ನಮಃ, ದೇವೇ ನಮಃ, ಸರ್ವೋಪದ್ರವ ನಿವಾರಣೆ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ನಮಃ, ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯ ನಮಃ, ತ್ರಿಕಾಲಜ್ಞಾನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ. ಇದು ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಶತನಾಮಗಳು ಸಂಪೂರ್ಣ. ಶ್ರೀ ಅಷ್ಟೋತ್ತರ ಶತನಾಮಗಳು. ಓಂ ಲಕ್ಷ್ಮೀ ನಮಃ, ಮಹಾಲಕ್ಷ್ಮೀ ನಮಃ, ಧನಲಕ್ಷ್ಮೀ ನಮಃ, ಧಾನ್ಯಲಕ್ಷ್ಮೀ ನಮಃ, ಓಂ ಐಶ್ವರ್ಯಲಕ್ಷ್ಮೀ ನಮಃ, ಭಾಗ್ಯಲಕ್ಷ್ಮೀ ನಮಃ, ತ್ಯಾಗಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ವೈರಾಗ್ಯಲಕ್ಷ್ಮೀ ನಮಃ, ಜ್ಞಾನಲಕ್ಷ್ಮೀ ನಮಃ, ಧೈರ್ಯಲಕ್ಷ್ಮೀ ನಮಃ, ಸುರಲಕ್ಷ್ಮೀ ನಮಃ, ಶುದ್ಧಲಕ್ಷ್ಮೀ ನಮಃ, ಜ್ಞಾನಲಕ್ಷ್ಮೀ ನಮಃ, ಸತ್ಯಲಕ್ಷ್ಮೀ ನಮಃ, ಓಂ ಆನಂದಲಕ್ಷ್ಮೀ ನಮಃ, ಯೋಗಲಕ್ಷ್ಮೀ ನಮಃ, ನಿತ್ಯಲಕ್ಷ್ಮೀ ನಮಃ, ಶುದ್ಧಲಕ್ಷ್ಮೀ ನಮಃ, ಓಂ ಸದಾಲಕ್ಷ್ಮೀ ನಮಃ, ನಿಶ್ಚಲಲಕ್ಷ್ಮೀ ನಮಃ, ನಿರ್ಗುಣಲಕ್ಷ್ಮೀ ನಮಃ,
ಓಂ ಮೋಕ್ಷಲಕ್ಷ್ಮೀ ನಮಃ ಓಂ ಕ್ಷೀರಸ್ವರೂಪಾಯ ನಮಃ ಓಂ ಸಂಕಲ್ಪಾಯ ನಮಃ ಓಂ ಇಚ್ಛಾಯ ನಮಃ ಓಂ ಇಷ್ಟಾರ್ಥಾಯ ನಮಃ ಓಂ ಪ್ರಿಯಾಯ ನಮಃ ಓಂ ಸಾಧನ ಚತುಷ್ಪಯ ಸಂಪನ್ನಾಯ ನಮಃ ಓಂ ಚತುರ್ವಿಧ ಪುರುಷಾರ್ಥಾಯ ನಮಃ ಓಂ ಅಂತರಜ್ಯೋತಿಯ ನಮಃ ಓಂ ಶಾಶ್ವತಾಯ ನಮಃ ಓಂ ಜಗನ್ಮಾತಾಯ ನಮಃ ಓಂ ಜಗದ್ದನೇ ನಮಃ ಓಂ ಪ್ರೇಮಸ್ವರೂಪಿಣಿ ನಮಃ ಓಂ ಆನಂದಮಾಲಾಯ ನಮಃ ಓಂ ಸೋಹಂ ಭಾವಾಯ ನಮಃ ಓಂ ಸಿದ್ಧಿಬುದ್ಧಿ ಪ್ರಕಾಶನೇ ನಮಃ ಓಂ ಚಿತ್ತಾನಂದ ಪ್ರಸನ್ನಾಯ ನಮಃ ಓಂ ನಿತ್ಯಮಾರ್ಗಾಯ ನಮಃ ನಿತ್ಯಾಯ ನಮಃ ಜೀವನ್ಮುಖ್ಯ ನಮಃ ಓಂ ಪಿತಾಪಿಂಗಳ ಶಿಶುವಿನ ಮಾರ್ಗಾಯ ನಮಃ ಓಂ ಹಿರಣ್ಯಗರ್ಭಧಾರಿಣೇ ನಮಃ ಓಂ ಆದಿತ್ಯನಂದಾಯ ನಮಃ ಓಂ ಕಾಮಮೋಕ್ಷಾಯ ನಮಃ ಓಂ ಸ್ತ್ರೀ ಶಕ್ತಿ ಆದಿಶಕ್ತಿ ದೇವಿ ನಮಃ ಓಂ ದೇವಿ ಸರ್ವಶಕ್ತಿ ದೇವಿ ಶಕ್ತಿಯ ನಮಃ ಓಂ ಕೃತಯುಗ ರೇಣುಕಾಯ ನಮಃ ಓಂ ದ್ವಾಪರಯುಗ ದ್ರೌಪದಿಯ ನಮಃ ಓಂ ತ್ರೇತಾಯುಗ ಸೀತಾಯ ನಮಃ ಓಂ ಕಲಿಯುಗ ಭಾರತೀಯ ನಮಃ ಓಂ ಕೋಲ್ಹಾಪುರ ನಿವಾಸಿನೇ ನಮಃ ಓಂ ದುರ್ಗಿ ಚಾಮುಂಡೇಶ್ವರಿಯೇ ನಮಃ ಓಂ ದುಷ್ಟ ಶಿಕ್ಷ ಶಿಷ್ಟ ಪರಿಪಾಲನಾಯ ನಮಃ ಓಂ ಮಹಾಕಾಳಿ ಸ್ವರೂಪಿಣೇ ನಮಃ ಓಂ ಜ್ಞಾನಪೂರ್ಣ ಸಂಪೂರ್ಣಾಯ ನಮಃ ಓಂ ಮನ್ ಮಹಾದೇವಿ ಗಾಂಭೀರ್ಯ ನಮಃ ಓಂ ಸರ್ವಮಂಗಳ ಮಂಗಳಾಯ ನಮಃ ತೇಜೋರೂಪ ತೇಜಾಯ ನಮಃ ಓಂ ದಿವ್ಯ ಸ್ವರೂಪಾಯ ನಮಃ ಓಂ ವೈಕುಂಠ ನಿವಾಸಿನೇ ನಮಃ ಓಂ ಭಕ್ತಿ ಜ್ಞಾನ ತ್ರೈರಾಜ್ಯಾಯ ನಮಃ ಓಂ ಅಜ್ಞಾನ ನಾಶಿನೇ ನಮಃ ಓಂ ನಿತ್ಯಾನಂದ ಪ್ರಕಾಶಿನೇ ನಮಃ ಓಂ ಸರ್ವಾತ್ಮಕ ಕಾರಿಣೇ ನಮಃ ಓಂ ಕೋಟಿಸೂರಿ ಪ್ರಕಾಶಿನೇ ನಮಃ ಓಂ ಹಂಸವಾಹನಾಯ ನಮಃ ಓಂ ಬ್ರಹ್ಮ ಶಿವ ವಿಷ್ಣು ಶಿವಾತ್ಮಿಕಾಯ ನಮಃ ಓಂ ತ್ರಿಗುಣಾತ್ಮಿಕ ಅತೀತಾಯ ನಮಃ ಓಂ ಸುಗುಣ ನಿರ್ಗುಣ ವಾಸಿನೇ ನಮಃ ಓಂ ಕಾಮಧೇನು ಕಲ್ಪವೃಕ್ಷಾಯ ನಮಃ ಓಂ ಇಷ್ಟಾನಿಶಾಕಟ ಫಲರಹಿತಾಯ ನಮಃ ಓಂ ಶ್ರದ್ಧಾಶಕ್ತಿ ಪ್ರಧಾನೇ ನಮಃ ಓಂ ದೀನಜನಬಂಧುವೇ ನಮಃ ಓಂ ಚಂಚಲಾಯ ನಮಃ ಓಂ ಅಚಂಚಲಾಯ ನಮಃ ಓಂ ಅಸ್ಥಿರೇ ನಮಃ ಓಂ ಜ್ಞಾನಲಕ್ಷ್ಮೀ ನಮಃ ಓಂ ಸ್ಥಿರೇ ನಮಃ ಓಂ ಕರುಣಾಕರೇ ನಮಃ ಓಂ ನಿತ್ಯ ಕಲ್ಯಾಣ ಸ್ವರೂಪಿಣೇ ನಮಃ ಓಂ ಪಾವನೇ ನಮಃ ಓಂ ಶುದ್ಧ ಬ್ರಹ್ಮ ಸ್ವರೂಪಿಣೇ ನಮಃ ಓಂ ಇಹಲೋಕ ಪರಲೋಕ ಸಾಧಿನೇ ನಮಃ ಓಂ ಮೂಲ ಪ್ರಕೃತಿ ಸ್ವರೂಪಿಣೇ ನಮಃ ಓಂ ಸಾಧು ಸಜ್ಜನ ಪರಿಪಾಲಕಾಯ ನಮಃ ಓಂ ಶರಣಾಗತ ರಕ್ಷಣೆ ನಮಃ ಓಂ ಸನಾತನೇ ನಮಃ ಓಂ ಹರಿವಕ್ಷಸ್ಥಳ ನಿವಾಸಿನೇ ನಮಃ ಓಂ ಅಭಯಹಸ್ತಾಯ ನಮಃ ಓಂ ಹಸ್ತಾಮಸ್ತಕ ಸಂಯೋಗಾಯ ನಮಃ ಓಂ ಶೋಕಮೋಹ ವಿನಾಶಿನೇ ನಮಃ ಓಂ ಬೆಳೆ ಕಮಲ ನಿವಾಸಿನೇ ನಮಃ ಓಂ ಲೀಲಾಮಾನುಷ್ಯರೂಪಿಣೇ ನಮಃ ಓಂ ಮಹಾಮಾಯ ಸ್ವರೂಪಿಣೇ ನಮಃ ಓಂ ಕಾಮಕಲ ನಿವಾರಿಣೇ ನಮಃ ಓಂ ನಿತ್ಯಾನಿತ್ಯ ವಿವೇಚಿನೇ ನಮಃ ಓಂ ಅಣುರೇಣು ಪ್ರಣತ ನಿವಾಸಿನೇ ನಮಃ ಓಂ ಭವರೋಗ ನಿವಾರಿಣೇ ನಮಃ ಓಂ ತಪೋಲೋಕಾಯ ನಮಃ ಓಂ ತಪೋದ್ಯ ನಮಃ ಓಂ ತ್ರಿಕಾಲಜ್ಞಾನ ಸ್ವರೂಪಿಣೇ ನಮಃ ಓಂ ಸದಾ ಪೂರ್ಣೇಶ್ವರಿಯೇ ನಮಃ ಓಂ ಸಾರೂಪಾಯ ನಮಃ ಓಂ ಸಾರೋಗ್ಯಾಯ ನಮಃ ಓಂ ಚಿತ್ತೇಕಾಗ್ರತಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ವಿದೇಹ ಕೈವಲ್ಯಾಯ ನಮಃ ಓಂ ಮೋಕ್ಷ ಸಾಮ್ರಾಜ್ಯಾಯ ನಮಃ ಶ್ರೀ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ.
ಈ ದಿನ ವಾಸವಿ ದೇವಸ್ಥಾನದಲ್ಲಿ ತಾಯಿ ವಾಸವಿ ದೇವಿಗೆ ದುರ್ಗಾ ಅಲಂಕಾರ ಮಾಡಿದರು. ದುರ್ಗಾಷ್ಟಮಿ ಆದ್ದರಿಂದ ತಾಯಿ ದುರ್ಗೆ ಅಲಂಕಾರ ಮಾಡಿದರು. ಹಾಗೆ ಕಾಶಿ ವಿಶಾಲಾಕ್ಷಿ ಅಮ್ಮನವರಿಗೆ ದಾಳಿಂಬೆಯಿಂದ ಅಲಂಕಾರ ಮಾಡಿದರು. ದಾಳಿಂಬೆ ಕಾಳುಗಳನ್ನು ಉಪಯೋಗಿಸಿ ದೇವಿಗೆ ಅಲಂಕಾರ ಮಾಡಿದರು. ಮತ್ತು ಪಾರ್ವತೀ ದೇವಿಗೆ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿದರು. ಅನ್ನವನ್ನು ತಾಯಿಗೆ ಅರ್ಪಿಸಿ ಹಾಗೆ ಅನ್ನದಿಂದನೇ ಅಲಂಕಾರ ಮಾಡಿದರು ತಾಯಿಗೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜಯ ಆಂಜನೇಯ.